ನೀವು 2 ದಿನದಲ್ಲಿ ದಟ್ಟವಾದ ಉದ್ದವಾದ ಕಪ್ಪು ಕೂದಲನ್ನ ಪಡಿಬೇಕು ಹೇಳಿದರೆ ಈ ಒಂದು ಪ್ಯಾಕ್ನ ಅಪ್ಲೈ ಮಾಡಿದರೆ ಯು ಆರ್ ಸಾರ್ಟೆಡ್ ಅಂತ ಹೇಳ್ತೇನೆ ಅಂತ ಅಂದ್ಕೊಂಡ್ರಾ? ಖಂಡಿತವಾಗ್ಲೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೀವಿಯಸ್ ವಿಡಿಯೋಗೆ ಇಷ್ಟೊಂದು ಪ್ರೀತಿ ತೋರಿಸೋದಕ್ಕೆ. ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ರೀಚ್ ಆಗ್ತದೆ, ಜನಗಳು ಅಷ್ಟು ಇಷ್ಟಪಡ್ತಾರೆ. ನಮ್ಮ ಕಾಂಟೆಂಟ್ ಒಂದು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಎಲ್ರಿಗೂ ಅರ್ಥ ಆಗೋ ಥರ ಇದ್ದರೆ, ಹಾಗೆ ಅದರಲ್ಲಿ ಸತ್ಯಾಂಶ ಇದ್ದರೆ ಅದನ್ನು ಜನಗಳು ಒಪ್ಕೋತಾರೆ, ಪ್ರೀತಿ ತೋರಿಸ್ತಾರೆ ಮತ್ತು ಮುಂದೆ ಬೆಳೆಸ್ತಾರೆ ಅನ್ನೋದು ಅಷ್ಟೇ ಸತ್ಯ. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ದ ಹ್ಯಾಪಿಯೆಸ್ಟ್. ನಿಜವಾಗ್ಲೂ ನಂಗೇನು ಹೇಳಬೇಕನ್ನೋ ಗೊತ್ತಾಗ್ತಾ ಇಲ್ಲ. ಕೆಲವರಿಗೆ ತುಂಬ ಕಂಪ್ಲೇಂಟ್ಸ್ ಇತ್ತು ಪ್ರೀವಿಯಸ್ ವಿಡಿಯೋ ಬಗ್ಗೆ, ನಾನು ಬರೀ ಮಾತಾಡಿದ್ದೇನೆ, ಅದರಲ್ಲಿ ಏನೂ ಇಲ್ಲ ನಾನು ಹೇಳಿದ್ದು ಅಂತ. ನಾನು ಒಪ್ಕೊಳ್ತೇನೆ, ಯಾಕೆಂದರೆ ನಾನು ಅಂಥ ವಿಡಿಯೋ ಮಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್. ಮತ್ತು ಅವರ ಪ್ರಾಬ್ಲಮ್ಗಳೆಲ್ಲ ನನ್ನ ಪ್ರಾಬ್ಲಮ್ ಅಲ್ಲ. ಅವ್ರ ಕಷ್ಟ ಆದರೆ ಅಂಥವ್ರಿದ್ರೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿ. ನಾನಿಲ್ಲಿ ನಿಜ ಹೇಳಲಿಕ್ಕೆ, ಟ್ರೂತ್ ಹೇಳಲಿಕ್ಕೆ, ಮಿತ್ಸ್ ಬಸ್ ಮಾಡಿ ಫ್ಯಾಕ್ಟ್ಸ್ ಹೇಳೋದಕ್ಕೆ ಅಂತ ವಿಡಿಯೋನ ಮಾಡ್ತಿರೋದು. ಇವತ್ತಿನ ವಿಡಿಯೋದಲ್ಲಿ ನೋಡುವ ಹೇರ್ ಬಗ್ಗೆ, ನಮ್ಮ ಕೂದಲು ಬಗ್ಗೆ ಏನು ಮಿತ್ಸ್ ಹಾಗೆ ಫ್ಯಾಕ್ಟ್ಸ್, ತಪ್ಪು ಸರಿ ಯಾವುದು ಅನ್ನೋದು ನಾವು ನಂಬ್ಕೊಂಡಿರೋ ವಿಷಯದ ಬಗ್ಗೆ. ಒಂದು ಏನು ಇಂಪಾರ್ಟೆಂಟ್ ಆಗ್ತದೆ ಹೇಳಿದರೆ, ನಮ್ಗೆ ಏನೇ ವಿಷಯ ನಮ್ಮ ಕೂದಲು ಬಗ್ಗೆ ಅಂತಾರ, ಸ್ಕಿನ್ ಬಗ್ಗೆ, ಕೂದಲು ಬಗ್ಗೆ ಅಥವಾ ಯಾವುದೇ ಒಂದು ವಿಷಯ ತಗೊಳ್ಳಿ, ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು. ನಾಲೆಜ್ ಇದ್ದರೆ ನಾವು ಅದಕ್ಕೆ ತಕ್ಕದಾಗೆ ಒಂದು ಪ್ರಾಡಕ್ಟ್ ಸರ್ಚ್ ಮಾಡೋದಿರ್ಬೋದು, ಅಥವಾ ಏನು ಸೂಟ್ ಆಗ್ತದೆ ಅನ್ನೋದನ್ನ ನೋಡೋದ್ರ ಬಗ್ಗೆ ಇರ್ಬೋದು, ಉಪಯೋಗಿಸೋದ್ರ ಬಗ್ಗೆ ಇರ್ಬೋದು, ನಮಗೊಂದು ಐಡಿಯಾ ಸಿಗ್ತದೆ ಲೈಟಾಗಿ. ಸೊ ನಿಮ್ಮ ಸ್ಕಿನ್ ಅಥವಾ ಕೂದಲು ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಅದರ ಸತ್ಯಾಂಶಗಳು ಗೊತ್ತಿದ್ರೆ ಸುಳ್ಳು ಸುದ್ದಿನ ನೀವು ಖಂಡಿತವಾಗಿ ತಳ್ಳಿ ಹಾಕ್ತೀರಲ್ವ. ಯಾರೇ ಏನೇ ಹೇಳಿದ್ರು ನೀವು ಅದನ್ನು ನಂಬಲಿಕ್ಕೆ ಹೋಗೋದಿಲ್ಲ ಅಂತ ಒಂದು ತಪ್ಪು ಗ್ರಹಿಕೆಗೆ ನೀವು ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ, ಇನ್ನೇನು ಮಿತ್ಸ್ ಮತ್ತು ಅದು ಏನು ಸರಿ ಆ್ಯಕ್ಚುಲ್ ಆಗಿ ಅಂತ. ಒಂದು ಮೇಯ್ನ್ ಮಿತ್ ಏನಂತ ಹೇಳಿದರೆ, ಕೂದಲು ಕಟ್ ಮಾಡೋದ್ರಿಂದ ಕೂದಲು ಉದ್ದ ಬೆಳೆಯುತ್ತೆ ಅನ್ನೋದು. ಕೂದಲು ಕಟ್ ಮಾಡೋದು ನಾವಿಲ್ಲಿ ಎಂಡ್ಸಲ್ಲಲ್ವಾ? ಅಫ್ಕೋರ್ಸ್ ಎಂಡ್ಸಲ್ಲಿ ನೀವು ಏನು ಮಾಡಬೇಕು, ತಲೆ ಫುಲ್ಲು ಬೋಲ್ಡ್ ಮಂಡೆ ಮಾಡಬೇಕು. ಆಗ ನಿಮ್ಮ ಏನು ಹೇರ್ ಕಟ್ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಆಗ್ತದೆ ಅಂತ ಹೇಳ್ಬೋದು. ನೀವು ಟ್ರಿಮ್ ಮಾಡೋದ್ರಿಂದ ಹೇಗೆ ಹೇರ್ ಗ್ರೋತ್ ಆಗ್ತದೆ? ನೀವು ಎಂಡ್ಸಲ್ಲಿ ಕಟ್ ಮಾಡ್ತೀರಾ, ಇಲ್ಲಿಂದ ಕೂದಲು ಬೆಳೆಯೋದೇ ಇಲ್ಲ. ದಿಸ್ ಈಸ್ ದ ಎಂಡ್, ದಟ್ಸ್ ಇಟ್. ಅಲ್ಲಿ ಏನು ಬೆಳವಣಿಗೆ ಇಲ್ಲ. ನಿಮ್ಮ ಹೇರ್ ಗ್ರೋತ್ ಏನಿದ್ರು ಸ್ಕ್ಯಾಲ್ಪಲ್ಲಿ ಆಗೋದು. ಇಲ್ಲಿ ಈ ರೂಟ್ಗೆ ನೀವು ಕರೆಕ್ಟಾಗಿ ಮದ್ದು ಅಥವಾ ಪ್ಯಾಕ್ಸ್ ಅಥವಾ ಏನು ಆಯಿಲ್ಸ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಅದರಿಂದ ನರಿಶ್ಮೆಂಟ್ ಸಿಕ್ಕಿ ಕೂದಲು ಉದ್ದ ಬೆಳೆಯೋದು. ಹೇರ್ ಕಟ್ಟಿನ ಯಾವತ್ತೂ ಕೂದಲು ಉದ್ದ ಬೆಳೆಯೋದಿಲ್ಲ. ಅದು ನಿಮಗೆ ಹೆಲ್ದಿಯಾಗಿ ಕಾಣ್ತದೆ. ಕೂದಲು ಕಟ್ ಮಾಡೋದ್ರಿಂದ ಎಂಡ್ಸ್ ತುಂಬ ಹೆಲ್ದಿ ಕಾಣಿಸ್ತದೆ ಅಷ್ಟೇ. ಇನ್ನೊಂದು ಮಿತ್ ಹೇಳಿದ್ರೆ, ನಾವು ತುಂಬ ಕೂದಲು ತೊಳೆಯೋದ್ರಿಂದಾನೆ, ಹೆಡ್ ವಾಶ್ ಮಾಡೋದ್ರಿಂದ ಕೂದಲು ಜಾಸ್ತಿ ಉದುರುತ್ತೆ ಅಂತ ಹೇಳೋದು, ಅದು ಒಂದು ಮಿತ್. ಅದರ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಶಾಂಪೂ ನಾವು ಮಾಡೋದ್ರಿಂದ ಖಂಡಿತ ಕೂದಲು ಉದುರುದಿಲ್ಲ. ಯಾಕಂದ್ರೆ ಶಾಂಪೂ ಮಾಡೋ ಕಾರಣನೇ ನಮ್ಮ ಕೂದಲಲ್ಲಿ ಬಿಲ್ಡಪ್ಸ್ ಇರ್ತದೆ ಅಂತ. ಯಾವತ್ತು ಶಾಂಪೂ ಸ್ಕಿಪ್ ಮಾಡ್ತೇವಲ್ಲ ನಾವು, ಅಥವಾ ಏನಾದರೂ ಹೇರ್ ವಾಷಿಂಗ್ ಪ್ರಾಡಕ್ಟ್ಸ್ ಏನು ನೀವು ಯೂಸ್ ಮಾಡ್ತೀರಾ ಅದನ್ನ ಸ್ಕಿಪ್ ಮಾಡಿದಾಗ ನಿಮ್ಮ ಹೇರಲ್ಲಿ ಬಿಲ್ಡಪ್ಸ್ ಜಾಸ್ತಿ ಆಗ್ತದೆ. ಅಂದ್ರೆ ಆಯಿಲ್ ಇರ್ಬೋದು, ನೀವು ಆಚೆ ಈಚೆ ಓಡಾಡ್ತೀರಾ, ಧೂಳು ಕೊಳ್ಳೆ ಗಲೀಜು ಅದೆಲ್ಲ ಕೂತ್ಕೊಂಡು ಉಂಟಲ್ಲ, ಬಿಲ್ಡಪ್ಸ್ ಆಗಿ ಅದರಿಂದ ಡ್ಯಾಂಡ್ರಫ್ ಅಥವಾ ಇನ್ನಿತರ ಪ್ರಾಬ್ಲಮ್ ಆಗಿ ಅದು ನಿಮಗೆ ಹೇರ್ ಲಾಸ್ಗೆ ಕಾರಣ ಆಗ್ತದೆ ಹೊರತು ನೀವು ಕೂದಲು ಅಥವಾ ತಲೆಗೆ ಸ್ನಾನ ಮಾಡೋದ್ರಿಂದ ಯಾವತ್ತೂ ಹೇರ್ ಲಾಸ್ ಅಂತೂ ಆಗೋದಿಲ್ಲ. ನಿಮ್ಗಿರೋ ಹೇರ್ ಪ್ರಾಬ್ಲಮ್ ವಿಸಿಬಲ್ ಕಾಣಿಸ್ತದೆ. ನಿಮಗೆ ಹೇರ್ ವಾಶ್ ಮಾಡಿದವತ್ತು ಇಷ್ಟು ಕೂದಲು ಹೋಗಿದೆ ಅದೆಲ್ಲ ನಿಮ್ಗೆ ಗೊತ್ತಾಗ್ತದೆ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಹೇರ್ ಲಾಸ್ ಉಂಟು. ಅದು ಶಾಂಪೂ ಮಾಡೋದ್ರಿಂದ ಅಂತೂ ಅಲ್ಲ. ಇನ್ನೊಂದು ಹೇಳಿದ್ರೆ, ಇದು ನಾನು ದೊಡ್ಡವರೆಲ್ಲ ಹೇಳೋದು ಕೇಳಿದ್ದೇನೆ, ಒಂದೇನಾದ್ರು ಬಿಳಿ ಕೂದಲು ಬಂತು ಅದನ್ನ ತೆಗೆಯುವ ಹೇಳಿದ್ರೆ, ಬೇಡ ಅದು ತೆಗೆದ್ರೆ ಜಾಸ್ತಿ ಬಿಳಿ ಕೂದಲು ಬರ್ತದೆ ಅಂತ. ಅದನ್ನು ಒಂದು ಮಿತ್ತೆ, ಸುಳ್ಳು ಸುದ್ದಿ. ಏನ್ ಹೇಳಿದ್ರೆ, ನಮ್ಮ ಹೇರ್ ಕಲರ್ನ ಡಿಸೈಡ್ ಮಾಡೋದು ನಮ್ಮ ಹೇರ್ ಫಾಲಿಕಲ್, ಆಯ್ತಾ? ಅದು ಡಿಸೈಡ್ ಮಾಡಿ ನಮಗೆ ವೈಟ್ ಹೇರ್ ಕೊಡ್ತದೆ. ಅಂದ್ರೆ ಅದು ಏಜ್ ಆಗ್ತಾ ನಮಗೆ, ನಾನು ಪ್ರೀವಿಯಸ್ಲಿ ಹೇಳಿದ್ದೇನೆ. ಅದು ಪಿಗ್ಮೆಂಟ್ ಕೊಡೋದ್ರಿಂದ ನಮ್ಮ ಕೂದಲಿಗೆ. ಇಲ್ಲಿ ಒಂದು ಕೂದಲು ತೆಗೆದ್ರೆ ತುಂಬಾ ಕೂದಲು ಬೆಳೀತದೆ ಅನ್ನೋ ಒಂದು ಕಾನ್ಸೆಪ್ಟೇ ನಾನ್ಸೆನ್ಸ್ ಅಂತ ಅನ್ನಿಸ್ತದೆ. ಇನ್ನು ಅಂದ್ರೆ ನೀವು ತುಂಬಾ ನೋಡಿರ್ತೀರಾ, ಡ್ಯಾಮೇಜ್ ರಿಪೇರ್ ಮಾಡುವಂತ ಪ್ರಾಡಕ್ಟ್ಸ್ ಗಳೆಲ್ಲ ನಿಮ್ಗೆ ಅಡ್ವರ್ಟೈಸ್ ಅಲ್ಲೆಲ್ಲ ಬರ್ತಾ ಇರ್ತದೆ. ಡ್ಯಾಮೇಜ್ ಉಂಟಲ್ಲ, ಅದನ್ನ ನೀವು ರಿವರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಡ್ಯಾಮೇಜ್ ಇಸ್ ಡ್ಯಾಮೇಜ್, ಆಯ್ತಾ? ನೀವು ಏನ್ ಮಾಡ್ಬೋದು ಹೇಳಿದ್ರೆ, ಹೇರ್ ಕಟ್ ಮಾಡೋದ್ರಿಂದ ಅದನ್ನ ನೀವು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು, ಅಥವಾ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಮ್ಯಾನೇಜ್ ಮಾಡ್ಬೋದು. ಅದರಿಂದ ನಿಮ್ಮ ಡ್ಯಾಮೇಜ್ ಆದಂತ ಹೇರ್ ನ ಹೀಟ್ ಇಂದ ಆಗಿರ್ಬೋದು ಅಥವಾ ಇನ್ನೇನಾದ್ರು ಕೆಮಿಕಲ್ ಟ್ರೀಟ್ಮೆಂಟ್ಸ್ ಇಂದ ಇರ್ಬೋದು, ಡ್ಯಾಮೇಜ್ ಆದಂತ ಹೇರ್ ನ ರಿಪೇರ್ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಅದು ಅದ್ರ ತಾನಾಗಿ ಅಂದ್ರೆ ಗ್ರೋತ್ ಆಗ್ತಾ ಆಗ್ತಾ ನಿಮ್ಮ ನ್ಯಾಚುರಲ್ ಹೇರ್ ಬೆಳೀತದೆ ಬಿಟ್ರೆ, ಡ್ಯಾಮೇಜ್ ಆಗಿರೋದಂತೂ ನೀವು ರಿವರ್ಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಮಿತ್ ಹೇಳಿದ್ರೆ, ತುಂಬಾ ಸರ್ತಿ ತಲೆ ಕೂದಲು ಬಾಚೋದ್ರಿಂದ, ನೀವು ನೋಡಿರ್ಬೋದು ಡ್ರೈ ಬ್ರಷಿಂಗ್ ಅಂತೆ, ಮತ್ತೆ ದಿನಕ್ಕೆ ಇಷ್ಟು ಸರ್ತಿ ನೀವು ತಲೆ ಬಾಚಬೇಕು, ಅದರಿಂದ ಹೇರ್ ಗ್ರೋತ್ ಜಾಸ್ತಿ ಆಗ್ತದೆ. ಅದು ಕರೆಕ್ಟೇ, ಒಂದು ಅರ್ಥದಲ್ಲಿ ಕರೆಕ್ಟ್. ಅದು 50% ಕರೆಕ್ಟ್, 50% ರಾಂಗ್. ನೀವು ಎಕ್ಸೆಸಿವ್ ಹೇರ್ ಬ್ರಷಿಂಗ್ ಮಾಡಬಾರ್ದು. ಎಕ್ಸೆಸಿವ್ ಆಗಿ
ಕೂದಲು ಬಾಚಿದ್ರೆ ಹೇರ್ ಬ್ರೇಕೇಜ್ ಆಗ್ತದಲ್ಲ, ಫ್ರಿಕ್ಷನ್ ಆಗ್ತದೆ. ನಾವು ಹೀಗೆ ಮಾಡೋದ್ರಿಂದ ಒಂದು ಘರ್ಷಣೆ ಆಗ್ತದೆ ಕೂದಲಿಗೆ, ಮತ್ತೆ ಅದು ಬ್ರೇಕೇಜಿಗೆ ಹೋಗ್ತದೆ. ಅದರಿಂದ ನಿಮಗೆ ಹೇರ್ ಫಾಲ್ ಆಗೋದು ಅಥವಾ ಹೇರ್ ಬ್ರೇಕ್ ಆಗಿ ಬೀಳೋದು, ಅಂದ್ರೆ ಅರ್ಧಕ್ಕೆ ತುಂಡಾಗಿ ಬೀಳೋದು, ಇಂಥ ಪ್ರಾಬ್ಲಮ್ಗಳೆಲ್ಲ ಆಗ್ತದೆ. ಸೊ ತುಂಬಾ ಎಕ್ಸೆಸಿವ್ ಆಗಿ ಎಕ್ಸ್ಟ್ರೀಮ್ ಆಗಿ ಹೇರ್ ಬಾಚ್ಲಿಕ್ಕೆ ಹೋಗಬಾರ್ದು. ದಿನಕ್ಕೆ 2 ಸತಿ, ನೀವು ಬೆಳಗ್ಗೆ ಒಂದ್ಸತಿ, ರಾತ್ರಿ ಮಲಗುವಾಗ ಒಂದ್ಸತಿ ಹೇರ್ ಕೋಮ್ ಮಾಡಿದ್ರೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ. ಹೇರ್ ಗ್ರೋತ್ಗೆ ಅದು ಒಂಥರ ಒಂದು ಮೇನ್ ರೀಸನ್ ಆಗ್ತದೆ, ಒಂದು ಪುಷ್ ಕೊಡ್ತದೆ ಅದು ಹೇರ್ ಗ್ರೋತ್ಗೆ. ಇನ್ನೊಂದು ನಾವು ಹೇಳೋದು ಕೇಳಿರ್ತೇವೆ ಮಿತ್ ಏನಂದ್ರೆ, ಹೇರ್ ಫಾಲ್ ಆಗ್ತಾ ಉಂಟಂತ ಹೇಳಿದ ತಕ್ಷಣ ನಿಮ್ಗೆ ಸ್ಟ್ರೆಸ್ ಉಂಟಾ, ಏನಾದ್ರೂ ಯೋಚನೆಯಲ್ಲಿದ್ದೀರಾ, ಅದಕ್ಕೆ ನಿಮ್ಗೆ ಆಗೋದು ಅಂತ. ಸ್ಟ್ರೆಸ್ ಒನ್ ಆಫ್ ದ ರೀಸನ್ಸ್, ಬಟ್ ಅದರಿಂದ ಇಮಿಡಿಯೇಟ್ ಆಕ್ಷನ್ಸ್ ಗೊತ್ತಾಗೋದಿಲ್ಲ. ಲೆಟ್ ಸಪೋಸ್ ನಿಮ್ಗೆ ವರ್ಕ್ ಪ್ರೆಷರ್ ಆರ್ ಪರ್ಸನಲಿ ಏನಾದ್ರೂ ಪ್ರೆಷರ್ ಇಂದ ನೀವು ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಇದ್ದೀರಾ ಅಂದ್ರೆ ನಿಮ್ಗೆ ಮರುದಿನಾನೇ ಹೇರ್ ಫಾಲ್ ಆಗೋದಿಲ್ಲ. ಸ್ಟ್ರೆಸ್ ಅಂದ್ರೆ ಅದೊಂದು ಕಂಪ್ಲೀಟ್ ಪ್ರಾಸೆಸ್, ಅದು ನಿಮ್ಮ ಬ್ರೈನ್ ಮುಖಾಂತರ ನಿಮ್ಗೆ ಅದು ಅಂದ್ರೆ ಹೊರಗಾಗ್ತದೆ ಇನ್ ಡಿಫ್ರೆಂಟ್ ವೇಸ್ ಅಲ್ಲಿ. ಅದರಲ್ಲಿ ಹಾರ್ಮೋನಲ್ ಚೇಂಜಸ್ ಇರ್ತದೆ, ನಿಮ್ಮ ಹೇರ್ ಫಾಲ್ ಇರ್ತದೆ, ಹೀಗೆ ಬೇರೆ ಬೇರೆ ರೀತಿಯಿಂದ ನಿಮ್ಮ ಸ್ಟ್ರೆಸ್ ಆಚೆ ಬರ್ತದೆ ಅಲ್ಲ. ಅದಕ್ಕೆ ತಿಂಗಳುಗಳು ಬೇಕಾಗ್ತದೆ. ನೀವು ಇವತ್ತು ಯಾವುದೋ ಕಾರಣಕ್ಕೆ ಸ್ಟ್ರೆಸ್ ಆಗಿದ್ದೀರಿ, ನಾಳೆ ನಿಮಗೆ ಹೇರ್ ಫಾಲ್ ಸ್ಟಾರ್ಟ್ ಆಗ್ತದೆ ಅನ್ನೋದು ಶುದ್ಧ ಸುಳ್ಳು. ಈಗ ನೋಡುವ ಏನ್ ಆಕ್ಚುಲ್ ಆಗಿ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಕೊಡ್ತದೆ ನಿಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುವಂತದ್ದು ಅಂತ ಹೇಳಿದ್ರೆ, ಅದರಲ್ಲಿ ಮೊದಲನೇದಂದ್ರೆ ನ್ಯೂಟ್ರಿಷನ್. ನೀವು ಎಷ್ಟು ನ್ಯೂಟ್ರಿಷನ್ ರಿಚ್ ಡಯಟ್ ತಗೊಳ್ತೀರಾ ಅಂದ್ರೆ ಅದರಲ್ಲಿ ಪ್ರೋಟೀನ್ ಇರಬೇಕು, ಪ್ರೋಟೀನ್ ರಿಚ್ ಇರಬೇಕು, ಆಂಟಿ ಆಕ್ಸಿಡೆಂಟ್ಸ್ ಇರಬೇಕು, ಆಮೇಲೆ ಐರನ್ ಇರಬೇಕು, ಈ ತರ ಬೇಕಾದಂತ ಅಗತ್ಯವಾದಂತ ಮಿನರಲ್ಸ್ ಅದರಲ್ಲಿ ಇರಬೇಕು. ಅಂತ ಒಂದು ಬ್ಯಾಲೆನ್ಸ್ಡ್ ಡಯಟ್ ನ ನೀವು ಫಾಲೋ ಮಾಡಬೇಕು. ಅಂದ್ರೆ ಕನ್ಸ್ಯೂಮ್ ಮಾಡಬೇಕು, ಜಸ್ಟ್ ಫಾಲೋ ಮಾಡೋದಲ್ಲ, ಅದನ್ನ ನೀವು ನಿಮ್ಮ ಫುಡ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡಬೇಕು. ಸ್ಕ್ಯಾಲ್ಪ್ ಹೆಲ್ತ್ ನ ಮೇಂಟೈನ್ ಮಾಡಬೇಕು. ಹೆಲ್ದಿ ಸ್ಕ್ಯಾಲ್ಪ್ ಉಂಟಲ್ಲ, ಅಂದ್ರೆ ನಿಮ್ಗೆ ಜಾಸ್ತಿ ನಿಮ್ಮ ಕೂದಲು ಬಿಲ್ಡಪ್ ನ ಪ್ರೊಡ್ಯೂಸ್ ಮಾಡದೇ ಇರೋ ಹಾಗೆ, ಅಂದ್ರೆ ಸೀಬಮ್ ಇಂದ ತುಂಬಾ ಬಿಲ್ಡಪ್ಸ್ ಕ್ರಿಯೇಟ್ ಆಗದೆ ನಿಮ್ಮ ಸ್ಕ್ಯಾಲ್ಪ್ ಯಾವಾಗ ಹೆಲ್ದಿ ಆಗಿರ್ತದಲ್ಲ, ಆಗ ನಿಮ್ಗೆ ಅದು ಒಂದು ಹೇರ್ ಗ್ರೋತ್ಗೆ ತುಂಬಾ ಸಪೋರ್ಟ್ ಮಾಡ್ತದೆ. ನಿಮ್ಮ ಫಾಲಿಕಲ್ ನ ಅದು ಪುಷ್ ಮಾಡ್ತದೆ ಇನ್ನೂ ಗ್ರೋತ್ ಚೆನ್ನಾಗಿ ಮಾಡೋ ತರ. ನೆಕ್ಸ್ಟ್ ಅಂದ್ರೆ ಜೆನೆಟಿಕ್ಸ್ ಮತ್ತೆ ಹಾರ್ಮೋನ್ಸ್ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಅದನ್ನ ಮರ್ತೇ ಬಿಟ್ಟಿರ್ತಾರೆ, ಆ ಟಾಪಿಕೇ ಇರೋದಿಲ್ಲ. ಒಂದು ಜೀನ್ಸ್ ಅಂತಾನು ಉಂಟು, ಅದರಿಂದಾನು ಹಲವಾರು ವಿಷಯಗಳು ನಮ್ಗೆ ಸಿಗ್ತದೆ ಅಂತ. ಅದ್ರಲ್ಲಿ ಒಂದಂದ್ರೆ ಈ ಹೇರ್ ಗ್ರೋತ್ ಅಥವಾ ಹೇರ್ ಟೆಕ್ಸ್ಚರ್ ಇರ್ಬೋದು, ಮತ್ತೆ ಹೇರ್ ಥಿಕ್ನೆಸ್ ಇರ್ಬೋದು, ಅದೆಲ್ಲ ನಿಮ್ಮ ಜೆನೆಟಿಕ್ಸ್ ಇಂದ ಹಾರ್ಮೋನ್ಸ್ ಇಂದ ಡಿಸೈಡ್ ಆಗ್ತದೆ. ಎಲ್ಲ ಪ್ರೈಮರಿ ಡ್ರೈವರ್ಸ್ ಆಯ್ತಾ, ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು. ಒಂದು ಮಗು ಅಂತ ಅಂದ್ರೆ ಒಂದು ಲೇಡಿ ಪ್ರೆಗ್ನೆಂಟ್ ಆದಾಗನೇ ಆ ಮಗುದ್ ಕೂದಲು ಯಾವ ತರ ಇರ್ತದೆ, ಕರ್ಲ್ ಇರ್ತದ, ವೇವಿ ಇರ್ತದ, ಸ್ಟ್ರೇಟ್ ಇರ್ತದ ಅನ್ನೋದೆಲ್ಲ ಡಿಸೈಡ್ ಆಗೋದು ಜೆನೆಟಿಕ್ಸ್ ಇಂದ ಮೇನ್ ಆಗಿ. ಸೊ ಜಾಸ್ತಿ ವರಿ ಮಾಡದೆ ನಿಮ್ಮ ಜೀನ್ಸ್ ನ ನೀವು ಒಪ್ಕೊಳ್ಳಿ. ಇನ್ನೊಂದು ಮ್ಯಾಟರ್ ಆಗ್ತದೆ ಹೇಳಿದ್ರೆ, ಏಜ್ ಆಗ್ತಾ ಆಗ್ತಾ ನಮ್ಮ ಹೇರ್ ಗ್ರೋತ್ ಸ್ಲೋ ಡೌನ್ ಆಗ್ತದೆ. ಚಿಕ್ಕ ಏಜ್ ಅಲ್ಲಿರುವಾಗ ಕೂದಲು ಬೆಳವಣಿಗೆ ಜಾಸ್ತಿ ಇರ್ತದೆ. ಅದೇ ನಮ್ಮ ಏಜ್ ಒಂದು ಆಗ್ತಾ ಆಗ್ತಾ ಉಂಟಲ್ಲ, ನಮ್ಮ ಹೇರ್ ಫಾಲಿಕಲ್ ಉಂಟಲ್ಲ ಶ್ರಿಂಕ್ ಆಗ್ತಾ ಬರ್ತದೆ. ಹಾಗಾಗಿ ಹೇರ್ ಗ್ರೋತ್ ಕಮ್ಮಿ ಆಗ್ತದೆ. ಅಬ್ಸರ್ವ್ ಮಾಡಿರ್ತೀರಾ ನಿಮ್ಮ ಅಮ್ಮಂದು ಹೇರ್ ಎಲ್ಲ ಮುಂಚೆ ಯಂಗಿರುವಾಗ ಎಷ್ಟು ಫುಲ್ಲರ್ ಆಗಿತ್ತು, ಎಷ್ಟು ಥಿಕ್ಕರ್ ಆಗಿತ್ತು. ಬಟ್ ಈಗ ಅವ್ರ ಏಜ್ ಆಗ್ತಾ ಆಗ್ತಾ ಹೇಗೆ ಕೂದಲು ಸಣ್ಣ ಆಗ್ತಾ ಉಂಟು ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿರ್ತೀರಾ. ಈ ಮಿತ್ಸ್ ಮತ್ತೆ ಫ್ಯಾಕ್ಟ್ಸ್ ಯಾಕೆ ಫಸ್ಟ್ ಹೇಳಿದ್ರೆ, ಅದ್ ನಿಮಗೆ ಗೊತ್ತಿದ್ರೆ ಉಂಟಲ್ಲ, ನೀವು ಆರಾಮಾಗಿ ನಿಮ್ಮ ಪ್ರಾಡಕ್ಟ್ಸ್ ನ ನೀವು ಚೂಸ್ ಮಾಡಬಹುದು, ನಿಮ್ಮ ಕೂದಲು ಬಗ್ಗೆ ತಿಳ್ಕೊಳ್ಬಹುದು. ಒಂದ್ ನೆನ್ಪಿಟ್ಕೊಳ್ಳಿ, ಎಲ್ರಿಗೂ ಎಲ್ಲಾನು ಸೂಟ್ ಆಗ್ಬೇಕು ಅಂತ ಇಲ್ಲ. ನಾನೊಂದು ರೆಮಿಡಿ ಹೇಳಿರ್ತೇನೆ. ನನ್ನ ಈ ಥಿಕ್ ಮತ್ತೆ ಒಂಥರ ಏನು ಡ್ರೈ ರಫ್ ಫ್ರಿಝಿ ಹೇರ್ಗೆ ಅಂತ. ನಿಮ್ ಕೂದಲು ಇಷ್ಟೊಂದು ಇರ್ಲಿಕ್ಕಿಲ್ಲ ಅಥವಾ ಇದಕ್ಕಿಂತ ವರ್ಸ್ಟ್ ಇರ್ಬೋದು, ಇನ್ನು ಕರ್ಲಿ ಇರ್ಬೋದು, ನಿಮ್ಗೆ ಅದು ಸೂಟ್ ಆಗದೆ ಇರ್ಬೋದು. ಹಾಗಾಗಿ ಒಂದೊಂದು ಮನುಷ್ಯರಿಗೂ ಕೂದಲು ಕಲರ್ ಎಲ್ಲಾನು ಡಿಫ್ರೆಂಟ್ ಆಗೇ ಇರ್ತದೆ ಅಲ್ವಾ. ಸೊ ನೀವು ಅದನ್ನ ಫಿಗರ್ ಔಟ್ ಮಾಡ್ಬೇಕು, ಯಾವ್ದು ನಮ್ಗೆ ಸೂಟ್ ಆಗ್ತದೆ, ಯಾವ್ದು ನಮ್ಗೆ ವರ್ಕ್ ಆಗ್ತದೆ ಅನ್ನೋದು. ಅಂತ ಒಂದು ರೆಮಿಡಿನ ತಿಳ್ಕೊಂಡು ನೀವು ಅದನ್ನ ಮೇಂಟೈನ್ ಮಾಡಿದ್ರೆ, ಕನ್ಸಿಸ್ಟೆಂಟ್ ಆಗಿ ನೀವು ಅದನ್ನ ಯೂಸ್ ಮಾಡ್ತಾ ಇದ್ರೆ ಖಂಡಿತ ನಿಮ್ಗೆ ರಿಸಲ್ಟ್ ಸಿಗ್ತದೆ. ಒಂದಿನದಲ್ಲಿ ಅಂತೂ ಯಾವ ರಿಸಲ್ಟ್ ಸಿಕ್ಕೋದಿಲ್ಲ. ಯು ಶುಡ್ ಬಿ ಕನ್ಸಿಸ್ಟೆಂಟ್. ಇನ್ನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಯಾರೆಲ್ಲ ಕಾಮೆಂಟ್ ಮಾಡಿದ್ರು, ನೀವು ಬರೀ ಮಾತಾಡ್ತೀರಾ, ಇದರಲ್ಲಿ ಏನೂ ಇಲ್ಲ ಅಂತ, ಯೂಸ್ಫುಲ್ ಆಗುವಂತ ವಿಷಯ ಅಂತ. ನಾನು ಇಲ್ಲಿ ಹೇಳ್ತೇನೆ, ಇವತ್ತಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಉಂಟು. ನಾನಿಲ್ಲಿ ಫೇಕ್ ರೆಮಿಡೀಸ್ ಹೇಳ್ತಾ ಇಲ್ಲ. ನನಗೇನು ವರ್ಕೌಟ್ ಆಗಿದೆ, ನಾನು ಏನು ಯೂಸ್ ಮಾಡಿ ನನ್ನ ಹೇರ್ಸ್ ನನಗೆ ಸ್ವಲ್ಪ ಮ್ಯಾನೇಜೇಬಲ್ ಅಂತ ಅನಿಸಿದೆ ಅಥವಾ ಫ್ರಿಸ್ ಕಂಟ್ರೋಲ್ ಆಗಿದೆ ಅಂತ ಅನಿಸಿದೆ, ಅಂತ ರೆಮಿಡಿನ ನಾನು ಇಲ್ಲಿ ಐ ಕಾರ್ಡಲ್ಲಿ ಹಾಕಿರ್ತೇನೆ. ಇಲ್ಲಾಂದ್ರೆ ಆ ವಿಡಿಯೋ ಲಿಂಕ್ ಉಂಟಲ್ಲ, ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಈಗ ನೆಕ್ಸ್ಟ್ ನೋಡುವ ನಮ್ಮ ಹೇರ್ ಸ್ಟ್ರಕ್ಚರ್ ಹೇಗಿರ್ತದೆ ಅಂತ. ಯಾಕಂದ್ರೆ ಅದು ಸೋ ಮಚ್ ಇಂಪಾರ್ಟೆಂಟ್. ಕೂದಲು ಹೇಗೆ ಮಾಡಲ್ಪಟ್ಟಿದೆ, ಅದು ಸ್ಟ್ರಕ್ಚರ್ ಹೇಗುಂಟು. ಈಗ ನೀವು ಸುಮ್ಮನೆ ಒಂದು ಕೂದಲು ಹೀಗೆ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತದೆ, ಅಂದ್ರೆ ಏನಿದು ಏನು ಇಲ್ಲ ಅನ್ನಿಸ್ತದಲ್ಲ. ಬಟ್ ಇದರಲ್ಲಿ ಎಷ್ಟೊಂದು ವಿಷಯ ಉಂಟು ಅಂತ ನಿಮ್ಗೆ ಈಗ ನಾನು ಹೇಳ್ತೇನೆ ಟಾಪಿಕ್, ಅದರಲ್ಲಿ ಕ್ಲಿಯರ್ ಆಗ್ತದೆ. ನಾನು ಸೈಡ್ ಬೈ ಸೈಡ್ ಇಮೇಜಸ್ ಹಾಕ್ತಾ ಹೋಗ್ತೇನೆ, ಇದರಿಂದ ನಿಮ್ಗೆ ಅರ್ಥ ಆಗ್ತದೆ ನಾನು ಏನ್ ಹೇಳ್ತಿದ್ದೇನೆ, ಮತ್ತೆ ನಾನು ಹೇಳೋ ವಿಷಯ ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ, ಯಾವ ಪಾರ್ಟ್ ನಾನು ಹೇಳ್ತಿದ್ದೇನೆ ಅಂತ. ನಾನು ಸುಮ್ಮನೆ ಹೇಳ್ಕೊಂಡು ಹೋದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ, ಮತ್ತೆ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದಿಲ್ಲ. ಫಸ್ಟ್ ಒಂದು ಕೂದಲು ಅಂತ ಆಗ್ಬೇಕಾದ್ರೆ ನಮ್ಮ ಸ್ಕ್ಯಾಲ್ಪ್ ಇಂದ ಸ್ಟಾರ್ಟ್ ಆಗ್ತದೆ. ಸ್ಕ್ಯಾಲ್ಪ್ ಅಂದ್ರೆ ಬರೀ ಮೇಲೆ ಕಾಣೋದಂತ ಅಲ್ಲ, ಒಳಗಡೆ ಸ್ಕಿನ್ ಇಂದ ಶುರು ಆಗ್ತದೆ, ಒಳಗಡೆ ನರಗಳಿಂದ ಶುರು ಆಗ್ತದೆ ಆಯ್ತಾ.
ಫಸ್ಟ್ ನಮ್ಮ ಹೇರ್ ಸ್ಟ್ರಕ್ಚರ್ ಈ ತರ ಇರ್ತದೆ ನೋಡ್ಲಿಕ್ಕೆ. ನಮ್ಮ ಕೂದಲು ಸ್ಟಾರ್ಟ್ ಆಗೋದೇ ಹೇರ್ ಬಲ್ಬ್ ಇಂದ, ನರಗಳಿಂದ ಬ್ಲಡ್ ಸಪ್ಲೈ ಆಗಿ ಉಂಟಲ್ಲ ಅದರಿಂದ ನ್ಯೂಟ್ರಿಷನ್ ತಗೊಂಡೆಲ್ಲ ಕೂದಲಲ್ಲಿಂದ ಉತ್ಪತ್ತಿ ಸ್ಟಾರ್ಟ್ ಆಗೋದು. ಹೇರ್ ಫಾಲಿಕಲ್ ಏನುಂಟಲ್ಲ ಅದಕ್ಕೆ ಒಂದು ಬೇಸ್ ಅಂತ ಈ ಹೇರ್ ಬಲ್ಬ್, ಅದನ್ನ ಹೋಲ್ಡ್ ಮಾಡೋದಕ್ಕೆ ಈ ಶೇಪ್ ಅಲ್ಲಿ ಉಂಟು. ಅದ್ರ ಒಳಗಡೆ ಹೇರ್ ಫಾಲಿಕಲ್ ಇರ್ತದೆ, ಅಲ್ಲಿಂದ ಕೂದಲು ಬೆಳವಣಿಗೆ ಆಗ್ತದೆ. ಇದು ಆಕ್ಟಿವ್ ಆಗಿ ಗ್ರೋ ಆಗುವಂತ ಒಂದು ಪಾರ್ಟ್. ಅಂದ್ರೆ ಇಲ್ಲಿ ಸೆಲ್ಸ್ ಜನರೇಟ್ ಆಗ್ತಾನೆ ಇರ್ತದೆ, ಕೂದಲು ಬೆಳಿತಾನೆ ಇರ್ತದೆ. ಇನ್ನೊಂದು ಬರ್ತದೆ ಹೇಳಿದ್ರೆ ಸಬೇಷಿಯಸ್ ಗ್ಲ್ಯಾಂಡ್ ಅಂತ. ಈ ಸಬೇಷಿಯಸ್ ಗ್ಲ್ಯಾಂಡ್ ಅಲ್ಲಿ ಏನು ಸೀಬಮ್ ಪ್ರೊಡ್ಯೂಸ್ ಆಗ್ತದೆ. ಸೀಬಮ್ ನೀವು ಕೇಳಿರ್ತೀರಾ, ಸ್ಕಿನ್ ಕೇರ್ ಅಲ್ಲೂ ಅದು ಬರ್ತದೆ. ಸೀಬಮ್ ತುಂಬಾ ಪ್ರೊಡ್ಯೂಸ್ ಆಗ್ತದೆ ನಮ್ಗೆ ಅಂತ. ಸೀಬಮ್ ಇಸ್ ನಥಿಂಗ್ ಬಟ್ ಒಂದು ಲಿಪಿಡ್ ಅಥವಾ ಒಂದು ವ್ಯಾಕ್ಸಿ ಟೆಕ್ಸ್ಚರ್ ಇರುವಂತ ಒಂದು ಉತ್ಪನ್ನ, ಅದು ನಮ್ಮ ಸಬೇಷಿಯಸ್ ಗ್ಲ್ಯಾಂಡ್ ಇದು. ಈಗ ಏನ್ ಫೇಸ್ ಅಲ್ಲಿ ಆಯಿಲಿನೆಸ್ ಬರ್ತದಲ್ಲ ಅದು ಸೀಬಮ್ ಇಂದಾನೆ. ಸೇಮ್ ಗೋಸ್ ಹಿಯರ್. ನಮ್ಮ ಸ್ಕ್ಯಾಲ್ಪ್ ಅಲ್ಲೂ ಆಯಿಲಿನೆಸ್ ಬರ್ತದೆ. ಕೆಲವರಿಗೆ ನೋಡಿ ಆಯಿಲಿ ಸ್ಕ್ಯಾಲ್ಪ್ ಇರ್ತದೆ, ಕೆಲವರಿಗೆ ಡ್ರೈ ಸ್ಕ್ಯಾಲ್ಪ್ ಇರ್ತದೆ. ಡ್ರೈ ಸ್ಕ್ಯಾಲ್ಪ್ ಇದ್ದವರಿಗೆ ಅಂದ್ರೆ ಸೀಬಮ್ ಪ್ರೊಡಕ್ಷನ್ ಲೋ ಉಂಟು ಅಂತ ಅರ್ಥ. ತುಂಬಾ ಆಯಿಲಿ ಸ್ಕಿನ್ ಇದ್ದವರಿಗೆ ಹೈ ಸೀಬಮ್ ಪ್ರೊಡಕ್ಷನ್ ಆಗ್ತಾ ಉಂಟು ಅಂತ ಅರ್ಥ. ಇದು ನ್ಯಾಚುರಲ್ ಆಯಿಲ್, ನಮ್ಮ ಸ್ಕಿನ್ ಪ್ರೊಡ್ಯೂಸ್ ಮಾಡುವಂತ ಅಥವಾ ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡುವಂತ ನ್ಯಾಚುರಲ್ ಆಯಿಲ್ ಈ ಸೀಬಮ್ ಮೂಲಕ ಆಚೆ ಬರ್ತದೆ. ಇದು ನಮ್ಮ ಕೂದಲನ್ನ ಪ್ರೊಟೆಕ್ಟ್ ಮಾಡ್ತದೆ ಸೀಬಮ್ ಅನ್ನೋದು. ಈ ಸೀಬಮ್ ಇಲ್ಲಿ ಪ್ರೊಡ್ಯೂಸ್ ಆಗಿ ಆಚೆಯಿಂದ ಬಂದ ಧೂಳು ಗಲೀಜೆಲ್ಲ ನಮ್ಮ ಸ್ಕಿನ್ಗೆ ಹೋಗೋದಾಗಿ ಅದು ತಡೀತದೆ, ಪ್ರೊಟೆಕ್ಟ್ ಮಾಡ್ತದೆ, ಪ್ರೊಟೆಕ್ಟಿವ್ ಲೇಯರ್ ಆಗಿ ವರ್ಕ್ ಮಾಡ್ತದೆ. ಮತ್ತೆ ನಮ್ಮ ಕೂದಲು ಡ್ರೈ ಆಗೋದಾಗಿ ತುಂಬಾ ಮ್ಯಾನೇಜಬಲ್ ಇರೋ ಹಾಗೆ ಅಥವಾ ಒಂಥರ ಮಾಯಿಶ್ಚರೈಸ್ ಮಾಡೋ ತರ ನಮ್ಗೊಂದು ಇಫೆಕ್ಟ್ ಕೊಡ್ತದೆ. ನೆಕ್ಸ್ಟ್ ಬರ್ತದೆ ಹೇರ್ ಫಾಲಿಕಲ್. ಇದು ಒಂದು ಸಣ್ಣ ಟನಲ್ ಶೇಪ್ ಅಲ್ಲಿ ಇರ್ತದೆ ನೋಡಿ. ಇದ್ರ ಕೆಲಸ ಏನ್ ಹೇಳಿದ್ರೆ ಪ್ರೋಟೀನ್ ಸೆಲ್ಸ್ ನ ಬಳಸ್ಕೊಂಡು ಇದು ಹೇರ್ ಸ್ಟ್ರಾಂಡ್ ನ ಪ್ರೊಡ್ಯೂಸ್ ಮಾಡಿ ಒಂದು ಹೊಸ ಕೂದಲು ಬೆಳವಣಿಗೆಗೆ ಹೇರ್ ಫಾಲಿಕಲ್ ತುಂಬಾ ಇಂಪಾರ್ಟೆಂಟ್. ಇದರ ಪಿಗ್ಮೆಂಟ್ ಸೆಲ್ಸ್ ಮತ್ತೆ ಸ್ಟ್ರಕ್ಚರ್ ಇಂದಾಗಿ ನಮ್ಮ ಕೂದಲು ಎಷ್ಟು ಥಿಕ್ನೆಸ್ ಅಲ್ಲಿ ಇರಬೇಕು, ಯಾವ ಅಂದ್ರೆ ಸ್ಟೈಲ್ ಅಲ್ಲಿ ಇರಬೇಕು, ಸ್ಟ್ರೇಟ್, ಕರ್ಲಿ ಆರ್ ವೇವಿ ಅಂತ ಡಿಸೈಡ್ ಮಾಡೋದು ಹೇರ್ ಫಾಲಿಕಲ್. ಇನ್ನೊಂದು ಲಾಸ್ಟ್ ಅಲ್ಲಿ ಅಂತ ಹೇಳಿದ್ರೆ ಹೇರ್ ಶಾಫ್ಟ್. ಇದು ನಥಿಂಗ್ ಬಟ್ ನಾನ್ ಲಿವಿಂಗ್ ವಿಸಿಬಲ್ ಪಾರ್ಟ್ ಆಫ್ ಅವರ್ ಹೇರ್. ಇದು ನಾನ್ ಲಿವಿಂಗ್ ಅಂತ ಯಾಕೆ ಹೇಳ್ತೇನೆ ಹೇಳಿದ್ರೆ, ಈಗ ನೀವು ಕೂದಲು ಜಸ್ಟ್ ಎಳಿರಿ ಹೀಗೆ ಬುಡದಲ್ಲಿ ನಿಮಗೆ ನೋವು ಆಗ್ತದೆ ಅಲ್ವಾ, ಯಾಕಂದ್ರೆ ಅದು ಲಿವಿಂಗ್, ಅದರ ಬುಡ ಒಳಗಡೆ ಉಂಟು. ನಾನೀಗ ಏನು ಪಿಕ್ಚರ್ ತೋರಿಸಿದೆ ಅಲ್ಲಿ ಆ ಲೇಯರ್ಸ್ ಎಲ್ಲ ಉಂಟು, ಆಗ ನಮಗೆ ನೋವು ಆಗ್ತದೆ. ಇದು ನಾನ್ ಲಿವಿಂಗ್. ನಿಮ್ಗೆ ಇದು ಎಳಿರಿ ಕಟ್ ಮಾಡಿ ಅಂದ್ರೆ ಹೀಗೆ ಎಳಿರಿ ಕಟ್ ಮಾಡಿ ಏನಾದ್ರೂ ಮಾಡಿ ನಿಮ್ಗೆ ನೋವು ಆಗೋದಿಲ್ಲ. ಈ ಹೇರ್ ಶಾಫ್ಟ್ ಅಲ್ಲಿ 3 ಲೇಯರ್ಸ್ ಇರ್ತದೆ ಆಯ್ತಾ. ಅಂದ್ರೆ ಒಂದು ಕೂದಲಲ್ಲಿ, ಈ ಒಂದು ಕೂದಲಲ್ಲಿ, ಒಂದಿಷ್ಟು ಥಿನ್ ಕೂದಲಲ್ಲಿ 3 ಲೇಯರ್ಸ್ ಇರ್ತದೆ. ಒಂದು ಕ್ಯೂಟಿಕಲ್, ಒಂದು ಕಾರ್ಟೆಕ್ಸ್, ಲಾಸ್ಟ್ ಒನ್ ಹೇಳಿದ್ರೆ ಮೆಡ್ಯುಲಾ ಅಂತ. ಹೀಗೆ 3 ಒಂದು ಲೇಯರ್ ಇಂದ ಆಗಿರ್ತದೆ. ಕ್ಯೂಟಿಕಲ್ ಹೇಳಿದ್ರೆ ಈ ಪಿಕ್ಚರ್ ಅಲ್ಲಿ ನೀವು ನೋಡ್ತಿರೋ ಹಾಗೆ ಒಂದು ಥಿನ್ ಔಟರ್ ಲೇಯರ್ ಆಯ್ತಾ, ಪ್ರೊಟೆಕ್ಟಿವ್ ಲೇಯರ್ ನಮ್ಮ ಕೂದಲಲ್ಲಿ. ಇನ್ನು ಈ ಮಿಡಲ್ ಸೆಕ್ಷನ್ ಏನು ಕಾರ್ಟೆಕ್ಸ್ ಅಂತ ಹೇಳಿದ್ರೆ ಇದು ಥಿಕ್ ಲೇಯರ್, ಕೂದಲ ಸೆಕೆಂಡ್ ಲೇಯರ್, ಥಿಕ್ ಒನ್. ಇದು ಆಗಿರ್ತದೆ ಕೆರಟಿನ್ ಮತ್ತೆ ಮೆಲನಿನ್ ಇಂದ. ಈ ಕೆರಟಿನ್ ಮೆಲನಿನ್ ಏನು, ಕೆರಟಿನ್ ನಮ್ಮ ಕೂದಲಿಗೆ ಸ್ಮೂತ್ನೆಸ್ ಅಥವಾ ಒಂದು ಟೆಕ್ಸ್ಚರ್ ಅಂತ ನಾವೇನ್ ಹೇಳ್ತೇವೆ ಅದು ಕೊಡ್ತದೆ. ಮೆಲನಿನ್ ನಮ್ಮ ಕೂದಲಿಗೆ ಪಿಗ್ಮೆಂಟ್ ಕೊಡ್ತದೆ. ಸೊ ನಿಮ್ಮ ಕೂದಲು ಥಿಕ್ ಇರ್ತದ, ಥಿನ್ ಇರ್ತದ, ಅಥವಾ ಬ್ರೌನ್ ಇರ್ತದ, ಇಲ್ಲ ಬ್ಲ್ಯಾಕ್ ಹೇರಾ, ಇಲ್ಲ ಒಂಥರ ಗ್ರೇಶ್ ಹೇರಾ, ಇಂಥ ಒಂದು ಹೇರ್ಗೆ ಕಲರ್ ಕೊಡುವಂಥದ್ದು ಮೆಲನಿನ್. ಈ ಹೇರ್ಗೆ ಉಂಟಲ್ಲ ಒಂದು ಗ್ರೋತ್ ಸೈಕಲ್ ಅಂತ ಇರ್ತದೆ. ನೀವು ಅಬ್ಸರ್ವ್ ಮಾಡಿರ್ತೀರ, ದಿನ ನೀವು ಕೂದಲು ಬಾಚುವಾಗ ನಿಮ್ಗೆ ಎಷ್ಟು ಕೂದಲು ಉದುರ್ತದೆ ಅಂತ, ಅಯ್ಯೋ ಯಾಕೆ ನನ್ನ ಕೂದಲು ಉದುರ್ತಾ ಉಂಟು ಅಂತ ನಿಮ್ಗೆ ಒಂದ್ ಕಡೆ ತುಂಬಾ ಒಂಥರ ಇನ್ಸೆಕ್ಯೂರ್ ಫೀಲ್ ಆಗ್ತದೆ ಅಲ್ವಾ, ಹೇರ್ ಲಾಸ್ ನನ್ಗೇನು ಅಂತ. ಹೆಚ್ಚಿನ ಟೈಮಲ್ಲಿ ಅದು ಹೇರ್ ಲಾಸ್ ಅಲ್ಲ, ದಟ್ ಈಸ್ ನಾರ್ಮಲ್. ಯಾಕೆ ಹೇಳಿದ್ರೆ ಈ ಗ್ರೋತ್ ಸೈಕಲ್ ಅಲ್ಲಿ 3 ಡಿಫ್ರೆಂಟ್ ಏನು ಸ್ಟೆಪ್ಸ್ ಉಂಟು. ಫಸ್ಟ್ ಒಂದು ಫೇಸ್ ಹೇಳಿದ್ರೆ ಅದು ಗ್ರೋತ್ ಆಯ್ತಾ, ಅದಕ್ಕೆ ಅನಾಜನ್ ಅಂತ ಹೇಳ್ತಾರೆ. ಈ ಒಂದು ಅನಾಜನ್ ಟೈಮ್ ಅಲ್ಲಿ ನಮ್ಮ ಕೂದಲು ಆಕ್ಟಿವ್ ಆಗಿ ಗ್ರೋ ಆಗ್ತದೆ. ಅದಕ್ಕೊಂದು 3 ಇಂದ 7 ಇಯರ್ಸ್ ಟೈಮ್ ತಗೊಳ್ತದೆ. ಡಿಪೆಂಡ್ಸ್ ಅಪಾನ್ ಈಚ್ ಪರ್ಸನ್ ಆಯ್ತಾ. ನೆಕ್ಸ್ಟ್ ಕೆಟಾಜನ್ ಅಂತ ಏನ್ ಹೇಳಿದೆ, ಇದು ಟ್ರಾನ್ಸಿಷನ್ ಪೀರಿಯಡ್. ಅಂದ್ರೆ ಈಗ ಏನ್ ಹೇರ್ ಗ್ರೋತ್ ಆಗಿದೆ ಅಲ್ಲ 3 to 7 ಇಯರ್ಸ್ ಅಲ್ಲಿ, ಮಿಡಲ್ ಅಲ್ಲಿ ಏನು ಹೇರ್ ಗ್ರೋತ್ ಆಗಿದೆ ಇದು ಶ್ರಿಂಕ್ ಆಗುವಂತ ಟೈಮ್. ಅಂದ್ರೆ ಆ ಹೇರ್ಗೆ ಐ ಥಿಂಕ್ ಟೈಮ್ ಬಂತು, ಹೇರ್ ಬಿದ್ದೋಗಬಹುದು ಅನ್ನೋ ಆ ಟ್ರಾನ್ಸಿಷನ್ ಪೀರಿಯಡ್ಗೆ ನಾವು ಕೆಟಾಜನ್ ಅಂತ ಹೇಳ್ತೇವೆ. ಈ ಫೇಸ್ ಉಂಟಲ್ಲ ಒಂದು 2 ರಿಂದ 4 ತಿಂಗಳವರೆಗೂ ಇರ್ತದೆ. ನೆಕ್ಸ್ಟ್ ಲಾಸ್ಟ್ ಫೇಸ್ ಹೇಳಿದ್ರೆ ರೆಸ್ಟ್ ಫೇಸ್, ಅದು ಟೆಲಾಜನ್ ಅಂತ ಹೇಳ್ತೇವೆ. ಈ ಫೇಸ್ ಅಲ್ಲಿ ಏನಾಗ್ತದೆ, ನಮ್ಮ ಹಳೆ ಕೂದಲೆಲ್ಲ ಉದುರ್ತದೆ ಮತ್ತೆ ಹೊಸ ಗ್ರೋತ್ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಒಂದು 3 ಇಂದ 4 ಮಂತ್ಸ್ ವರೆಗೂ ಟೈಮ್ ಹಿಡಿತದೆ. ಹೀಗೆ ಸೈಕಲ್ ರಿಪೀಟ್ಸ್. ಹಾಗಾಗಿ ನಿಮ್ಗೆ ಅನ್ಸೋದು ಡೈಲಿ ನನ್ನ ಕೂದಲು ಉದುರ್ತಾ ಉಂಟಂತ. ನಿಮ್ಮ ಕೂದಲು ಎಲ್ಲ ಒಂದೇ ದಿನದಲ್ಲಿ ನಿಮ್ಗೆ ಅಷ್ಟೊಂದು ಲಶ್ಯಸ್ ಹೇರ್ ಬಂದಿರ್ಬೇಕಂತ ಇಲ್ಲ. ಯಾವ ಕೂದಲು ಹೋಗಿರ್ತದೆ ಆಗ ಇನ್ನೊಂದು ಕೂದಲು ಬೆಳೆದಿರ್ತದಲ್ಲ, ಅದು ಬೆಳಿಲಿಕ್ಕೆ ನಿಮ್ಗೆ ನಾನು ಫಸ್ಟ್ ಹೇಳಿದಾಗೆ ಈ ಒಂದೊಂದು ಫೇಸ್ ಅಲ್ಲಿ ಇಷ್ಟು ಟೈಮ್ ಪೀರಿಯಡ್ ತಗೊಂಡಿರ್ತದೆ. 3 ರಿಂದ 7 ವರ್ಷದವರೆಗೂ ಒಬ್ಬೊಬ್ಬರಿಗೆ ಕೂದಲು ಬರ್ಲಿಕ್ಕೆ. ಒಬ್ಬೊಬ್ಬರಿಗೆ ಬೇಗ ಹೇರ್ ಗ್ರೋತ್ ಆಗ್ತದೆ, ಒಬ್ಬೊಬ್ಬರಿಗೆ ಹೇರ್ ಗ್ರೋತ್ ತುಂಬಾ ಸ್ಲೋ ಇರ್ತದೆ ಅಲ್ಲ. ಅದಕ್ಕೆ ನಾನು ಹೇಳಿದ್ 3 to 7 ಇಯರ್ಸ್ ಅಂತ. ಯಾರಿಗೆ ಹೇಗೆ ಡಿಪೆಂಡ್ಸ್ ಆಯ್ತಾ. ಹಾಗೆ ನೀವು ಎಷ್ಟೋ ಸತಿ ಅನ್ಕೊಳ್ತೀರಾ ಯಾವ್ದಾವ್ದು ಮಾಸ್ಕ್ ಅದಿದು ತೋರಿಸ್ತಾರೆ, ನಾವು ಹಾಕೊಳ್ಳುವ, ನಮಗೂ ಇದರಿಂದ ಹೆಲ್ಪ್ ಆಗ್ಬೋದು ಅದು ಇದು ಅಂತ ಒಂದು ನಿಮ್ಗೆ ಹೋಪ್ ಇರ್ತದೆ ಅಲ್ಲ. ಸೊ ಹಾಗೆ ಅಲ್ಲ ಆಕ್ಚುಲಿ ನಮ್ಮ ಹೇರ್ ಕೇರ್ ವರ್ಕ್ ಆಗೋದು ಆಯ್ತಾ. ಈ ಇಷ್ಟೊಂದು
ಡೇ ಟು ಡೇ ಲೈಫಲ್ಲಿ ನಡೆದು ಉಂಟಲ್ಲ, ಅದು ಒಂದು ರಿಸಲ್ಟ್ ನಿಮಗೆ ಕೊಡೋದು. ಅಫ್ಕೋರ್ಸ್ ನಿಮ್ಮ ಹೋಮ್ ರೆಮಿಡೀಸ್ ಅಥವಾ ಇನ್ಯಾವುದೇ ರೆಮಿಡಿಗಳು ವರ್ಕ್ ಆಗ್ತದೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ನನಗೆ ಆಗಿದೆ. ನಾನು ವೀಕ್ಲಿ ಬೇಸಿಸಲ್ಲಿ ಏನಾದರೂ ಒಂದು ಹೇರ್ ಮಾಸ್ಕ್ ಹಾಕ್ತಾನೆ ಇರ್ತೇನೆ. ಅದು ಮೊಸರಿದ್ದಿರ್ಬೋದು ಅಥವಾ ಆಲೋವೆರಾ ಜೆಲ್ ಇರ್ಬೋದು, ಇಲ್ಲ ಫ್ಲಾಕ್ಸ್ ಸೀಡ್ಸ್ ಇರ್ಬೋದು. ಹೀಗೆ ಡಿಫ್ರೆಂಟ್ ಹೇರ್ ಮಾಸ್ಕ್ನ ನಾನು ಟ್ರೈ ಮಾಡ್ತಾ ಇರ್ತೇನೆ. ನನಗೆ ಕೆಲವು ರಿಸಲ್ಟ್ ಕೊಡ್ತದೆ. ಅಂಥ ರಿಸಲ್ಟ್ ಕೊಟ್ಟಿರೋದನ್ನ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೇನೆ. ಅದನ್ನ ನೀವು ಟ್ರೈ ಮಾಡ್ಬೋದು. ಐ ಕಾರ್ಡ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ಸ್ ನಿಮಗೆ ಸಿಗ್ತದೆ. ಈ ಹೇರ್ ಶಾಫ್ಟ್ ಅಲ್ಲಿ ಥರ್ಡ್ ಒನ್ ಹೇಳಿದ್ರೆ ಮೆಡ್ಯೂಲಾ ಅಂತ. ಮೆಡ್ಯೂಲಾ ಅನ್ನೋದು ಇನ್ನರ್ ಮೋಸ್ಟ್ ಒಂದು ಪಾರ್ಟ್, ಅದು ನಮ್ಮ ಕೂದಲಿದ್ದು. ಇದು ಫೈನ್ ಹೇರ್ ಇರೋರಿಗೆ ಈ ಪಾರ್ಟ್ ಇರೋದಿಲ್ಲ. ಥಿಕ್ ಹೇರ್ ಯಾರ್ದಿರ್ತದಲ್ಲ, ಹೇರ್ ಸ್ಟ್ರಕ್ಚರ್ ಥಿಕ್ ಇರ್ತದೆ. ಎಕ್ಸಾಂಪಲ್ ನನ್ನ ಕೂದಲು ನೀವು ನೋಡ್ಬೋದು, ತುಂಬಾ ಥಿಕ್. ಓಕೆ, ಈ ಕೂದಲಲ್ಲಿ ಆ ಮೆಡ್ಯೂಲಾ ಅನ್ನೋದು ಇರ್ತದೆ. ಈ ಹೇರ್ ಶಾಫ್ಟ್ ಅಲ್ಲಿ ಪ್ಯಾಟರ್ನ್ಸ್ ಇರ್ತದೆ, ಸರ್ಕ್ಯುಲರ್ ಅಥವಾ ಫ್ಲಾಟ್ ಅಂತ ಎಲ್ಲ. ಅದನ್ನ ಅದ್ರ ಮೇಲೆ ಡಿಪೆಂಡ್ ನಿಮ್ಮ ಕೂದಲು ಸ್ಟ್ರೇಟ್ ಇರ್ತದ ಅಥವಾ ವೇವಿ ಇರ್ತದ ಅಂತ, ಆರ್ ಕರ್ಲಿ ಇರ್ತದ ಅಂತ. ಇದಾಗಿತ್ತು ಕೂದಲಿನ ಬಗ್ಗೆ ನಿಮಗೆ ಗೊತ್ತಿರಬೇಕಾದಂತ ಕೆಲವು ಬೇಸಿಕ್ ವಿಷಯಗಳು. ಆಯ್ತಾ? ಐ ಹೋಪ್ ನಿಮ್ಗೆ ಇದು ಕ್ಲಿಯರ್ ಆಗಿದೆ ಈ ವಿಡಿಯೋ ಅಂತ. ಇಷ್ಟು ನಿಮಗೆ ಗೊತ್ತಾದ್ಮೇಲೆ ಇನ್ಯಾವುದೇ ಮರಳಿಗೆ ನೀವು ಮರಳಾಗಬೇಡಿ. ನಿಮ್ಮ ಕೂದಲು 1 ದಿನದಲ್ಲಿ ಬೆಳೀತದೆ, 2 ದಿನದಲ್ಲಿ ಬೆಳೀತದೆ, 3 ದಿನದಲ್ಲಿ ನೆಲದವರೆಗೂ ಬರ್ತದೆ ಅಂತ ಎಲ್ಲ ಖಂಡಿತ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಕೂದಲು ತಿಂಗಳಿಗೆ ಆವ್ರೇಜ್ ಮನುಷ್ಯಗೆ ನಾರ್ಮಲ್ ಆಗಿ ಬೆಳೆಯೋದು ಹೇಳಿದ್ರೆ 1 ಸೆಂಟಿಮೀಟರ್. ಆಯ್ತಾ? ನಾನು ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ. ನೀವು ಜಾಸ್ತಿ ನರಿಶ್ಮೆಂಟ್ ಕೊಡಿ, ನೀವು ಜಾಸ್ತಿ ಸ್ವಲ್ಪ ಉಪಚಾರ ಮಾಡಿ, ಆಗ ಇನ್ನು ಸ್ವಲ್ಪ ಜಾಸ್ತಿ ಉದ್ದ ಬೆಳಿಬಹುದು. ಸಾಧ್ಯನೇ ಇಲ್ಲ ಅದು ನಿಮ್ಮ ಕಾಲುವರೆಗೆ ಬೆಳೆಯೋದು, ನಿಮ್ಮ ಸೊಂಟ ತನಕ ಬೆಳೆಯೋದೆಲ್ಲ ಚಾನ್ಸೇ ಇಲ್ಲ. ದಟ್ ಈಸ್ ಟೋಟಲಿ ಅ ಮಿಸ್ ಗೈಡ್. ನಮ್ಮ ವಿಡಿಯೋ ನೋಡಬೇಕು ಅನ್ನೋ ಪರ್ಪಸ್ಗೆ ಜನಗಳನ್ನ ಯಾವತ್ತೂ ಮಿಸ್ಲೀಡ್ ಮಾಡಬಾರ್ದು. ಏನುಂಟು ಆ ವಿಷಯ ಹೇಳಿ, ನೀವೇನ್ ಮಾಡ್ತೀರಾ ರೆಮಿಡೀಸ್ನ ತೋರಿಸಿ, ನೀವು ಅದನ್ನ ಅಪ್ಲೈ ಮಾಡಿ ತೋರಿಸಿ. ಎಷ್ಟೊಂದು ಜನ ರೆಮಿಡೀಸ್ನ ತೋರಿಸ್ತಾರೆ, ಬಟ್ ಅವ್ರು ಅಪ್ಲೈ ಮಾಡೋದಿಲ್ಲ. ಅದನ್ನ ರಿಸಲ್ಟ್ ಸಿಕ್ಕಿತಾ ಇಲ್ವಾ ಅದು ಗೊತ್ತಾಗೋದಿಲ್ಲ, ರಿಯಾಲಿಟಿನೇ ಇರೋದಿಲ್ಲ. ಅಂತ ವಿಡಿಯೋಗಳನ್ನ ಬಿಟ್ಟು ಕರೆಕ್ಟಾಗಿ ರಿಸಲ್ಟ್ ತೋರಿಸ್ತಾರೆ ನೋಡಿ, ಅಂತ ವಿಡಿಯೋಗಳನ್ನ ನೀವು ರೆಫರ್ ಮಾಡಿ. ನಿಮ್ಗೆ ಏನಾದ್ರು ಹೆಲ್ಪ್ ಆಗಬಹುದು. ನಿಮ್ಮ ಹೇರ್ ಟೆಕ್ಸ್ಚರ್ ಅಥವಾ ಹೇರ್ ಕ್ವಾಲಿಟಿ ಒಂದೇ ತರ ಇದ್ರೆ ನಿಮ್ಗೂ ಅದು ಹೆಲ್ಪ್ ಆಗ್ಬೋದು ಅಲ್ವಾ? ಇಲ್ಲ ಸ್ವಲ್ಪ ನೀವು ನಿಮ್ಮ ಹೇರ್ ಟೈಪ್ನ ಕಂಡಿಟ್ಕೊಳ್ಳಿ, ಅದ್ರ ಬಗ್ಗೆ ಗೊತ್ತು ಮಾಡ್ಕೊಳ್ಳಿ. ಆಗ ನೀವು ಈಸಿಯಾಗಿ ಕಂಡುಹಿಡಬಹುದು ಹೋಮ್ ರೆಮಿಡೀಸ್. ಆಯ್ತಾ? ಹೋಮ್ ರೆಮಿಡೀಸ್ ಖಂಡಿತ ವರ್ಕ್ ಆಗ್ತದೆ, ಬಟ್ ಇಟ್ ಟೇಕ್ಸ್ ಟೈಮ್, ಇಟ್ ಟೇಕ್ಸ್ ಯುವರ್ ಕನ್ಸಿಸ್ಟೆನ್ಸಿ. ಸ್ವಲ್ಪ ಪೇಷನ್ಸ್, ಜಾಸ್ತಿ ಕನ್ಸಿಸ್ಟೆನ್ಸಿ. ಇದರಿಂದಾಗಿ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗ್ತದೆ. ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೇನೆ ನನ್ನ ಬೆಸ್ಟ್ ಹೇರ್ ಕೇರ್ ವಿಡಿಯೋಸ್, ನೀವು ಇಲ್ಲಿ ನೋಡ್ಬೋದು. ಮತ್ತೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ವಿಡಿಯೋ ಸಜೆಷನ್ ಕೊಡ್ಬೋದು, ಮೋಸ್ಟ್ ವೆಲ್ಕಮ್. ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು, ಯಾವ ಟಾಪಿಕ್ ಮೇಲೆ ಬೇಕು, ಖಂಡಿತ ನಾನು ಆ ವಿಡಿಯೋ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದರಿಂದ ನಿಮ್ಗೆ ಏನಾದ್ರು ಸ್ವಲ್ಪ ಹೆಲ್ಪ್ ಆದರೆ ನಾನು ಜಾಸ್ತಿ ಖುಷಿ ಪಡ್ತೇನೆ. ಇಷ್ಟು ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.